ಹೆಸರು ಹೇಳೋದಲ್ಲ ತಿಳಿದು ಹಿಂದಾಗಡೆ ವಿಠಲ್ ಹೇಳೋ ಕರ್ಕೊಂಡ್ಬಂದು MP ಟಿಕೆಟ್ ನಾವು ಗುಲ್ಬರ್ಗದಿಂದ ಅವರಿಗೆ ಮತ್ತೆ ಮಾಡ್ತೀವಿ ಮಾಡಿದಾಗ ಯಾವಾಗ ಎಲ್ಲ ಹಳ್ಳಿಗೆ ತಿರುಗಾಡ್ಕೊಂಡು ಬಂದಾಗ 72,000 ಓಟ್ಗಳು ಬಿದ್ದಾಗ ಅವಾಗ ಎಲ್ಲರೂ ತಿರುಗಿ ನೋಡಿದ್ರು. ಅವಾಗೇನಪ್ಪ ಕಾಂಗ್ರೆಸ್ ಸೋತು ಅವಾಗೇನಪ್ಪ ಅಂತಂದ್ರೆ ಬಸವ ಪಾಟೀಲ ಶ್ರೀರಾಮ್ಕರ್ MP ಆಗ್ಬಂದು. ಅದು ಆದ ನಂತರ ಎಲ್ಲ ಕಡೆ ಏನಪ್ಪ ಅಂದ್ರೆ ಒಂದು ಹೋರಾಟದ ಕಿತ್ತು ಎಲ್ಲ ಕಡೆ ಆಯ್ತು ಬಂತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ BSP ಅವರಿಗೆ ಭಾಳ ಹೊಟ್ಟಿಕಿಚ್ಚೆ ಬರಲಾಗಿತ್ತು. ನಾನು ಹೇಳಿದ ಸ್ಟೇಟ್ ಕಮಿಟಿಯವರು, ಯಾಕಂದರೆ ಅವ್ರು ಇಲ್ಲಿ ಬಂದಾಗ ಸ್ಟೇಟ್ ಕಮಿಟಿ ಅವರು ಎಲೆಕ್ಷನ್ ನಿಂತಾಗ ಕಾಶಿರಾಮ್ ಅವರು ಬಿಜಾಪುರದಿಂದ ಬರ್ತಾಯಿದ್ರು. ಬಿಜಾಪುರದಿಂದ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಗೋಪಾಲ ಮತ್ತು ಕಾಶಿರಾಮ ಎರಡೇ ಸೀಟ್ ಇತ್ತು. ಹೆಲಿಕಾಪ್ಟರ್ ಒಬ್ಬ ಪೈಲಟ್ 3 ಸೀಟ್ ಇತ್ತು. ಅದ್ರೂ ಯಾರು ಅಂತಂದ್ರೆ ಫಾರಿನ್ದಾಗ ಅದು ಪೆಸ್ಟಿಸೈಡ್ ಹೊಡೆದಿತ್ತು. ತೊಗರಿಗೆ ಕಬ್ಬಿಗೆ ಏನಪ್ಪಂದ್ರೆ ಎಣ್ಣೆ ಹೊಡೆಯೋದು ಅದು ಅವ್ರಿಗೆ ಯಾರು ಸಂಪ ಕೊಟ್ಟರು ಅವ್ರಿಗೆ ಕಾಶಿರಾಮ್ ಅವ್ರಿಗೆ. ಅದ್ರಾಗ ಅವ್ರು ಬಂದಿದ್ರು. ನಾನು ಏನು ಹೇಳಿದ್ರು ಸರ್, ಇಲ್ಲಿ MP ಅವರ ಮತ್ತೇನಪ್ಪ ಅಂದ್ರೆ MLA ಅಬ್ಜಾಪುರಕ್ಕೆ MLA ಅವ್ರು ಯಾರ. ಅದಕ್ಕಾಗಿ ನಾ ಕಾಶಿರಾಮ್ಗೆ ಹೋಗಿ ಹೇಳೋದ, ಇವರಿಗಂತ ಹೆಲಿಕಾಪ್ಟರ್ ತೊಗೊಂಡು ಹೋಗಿ ಗುಲ್ಬರ್ಗ ಬರ್ಬೇಕಾದಂತ. ಸೀದಾ ಹೆಲಿಕಾಪ್ಟರ್ ಅಂತ ಗುಲ್ಬರ್ಗದಿಂದ ಗುಲ್ಬರ್ಗಕ್ಕಿಂತ ಸೀದಾ ಬಿಹಾರಕ್ಕೆ ಹೋದ್ರು. ಬಿಹಾರಿಂದ ಎಲ್ಲಿ ಬಂದರು. ಇಲ್ಲಿ ಎಷ್ಟು ಕೇಸ್ ಹಾಕಂತೆ ಅಂದ್ರೆ ಅವನಾಗ ಸ್ಟೇಟ್ ಪ್ರೆಸಿಡೆಂಟ್ ಗೋಪಾಲಗ ಮೇಲೆ ಕಾರ್ಯಾಸ ಆಗುತ್ತೆ. ನಾನು ಇಲ್ಲಿ ಬೇರೆ ನಮ್ಮ BK ಪಾಟೀಲ್ ಅಂತೇಳಿ ಮುಸುನೂರ ಗೌಡ್ರ ಇದ್ದ ಒಬ್ಬ BK ಪಾಟೀಲ್ ಅಂತೇಳಿ ಅವ್ರದ್ದು ಒಂದು ಕಂಟೆಸ್ಟ್ ಕರೆಕ್ಟ್. ಅವಾಗಿನ ಗೌರ ಏನಂತಂದ್ರೆ ಇನೋವಾ ಕಾರ್ ಹೆಂಗತ್ತಾರ ಹಂಗೆ ಕಂಟೆಸ್ಟ್ ಕಾರ್ದ ಇಟ್ಕೊಂಡು ಹಿಡಿತು. ನಾ ಕಂಟೆಸ್ಟ್ ಕಾರ್ ಇಸ್ಕೊಂಡು ಹೋಗಿದ್ದಾನೆ. ಹಿಂಗೆ ಕಾಶಿರಾಮ್ ಕರ್ಕೊಂಬರೋದ್ರೆ ಅದರ ಬಿಡ್ಬೇಕು, ಅದಕ್ಕೆ ಬಗ್ಗೆ ಒಂದು 2 ಜನ ಇಟ್ಕೊಡ್ರಿ ಅಂತ ಹೇಳಿ ಎಲೆಕ್ಷನ್ ಸಲುವಾಗಿ ಇಸ್ಕೊಂಬಂದಿದ್ದು. ನಮ್ಮಲ್ಲಿ ಯಾರು ಇದ್ದಿದ್ದಲ್ಲಿ ಸ್ವತ್ತ ಇಲ್ಲ, ಹಿಂಗೆ ಯಾರು ಬಂದರೆ ತೊಗೊಂಬಂದಿದ್ದು. ಆ ತೊಗೊಂಡು ಬಂದ ಬಳಕ ಅವರಿಗೆ ಅಲ್ಲಿ ಇಳಿಸಿ ಆ ಕಾರ್ದಾಗ ತೊಗೊಂಡು ಬಂದೆವು. ಅವಾಗೇ ನಮ್ಮ ಮೇಲೆ ಇಬ್ಬರದ ಹಲ್ಲು ಮಸೂದು ಚಾಲು ಮಾಡೋದು. ಸ್ಟೇಟ್ ಪ್ರೆಸಿಡೆಂಟು, ಸ್ಟೇಟ್ ಸೆಕ್ರೆಟರಿ ಐಸಾ ಕರೆಯಿತು. ನಾನು ಕಾಶಿರಾಮರಿಗೆ ಬಿದರ್ಕೊಂಬ ಹೋಗಿ ಬಿದರ್ ಮತ್ತು ತಿರುಗಿ ಬರಲಾಗ ಕೂಡ ಹೇಳಿದೆ, ಈಗ ನಮಗೇನಪ್ಪ ಅಂದ್ರೆ ಸೊಳ್ಳು ಕರ್ತವ್ರಿಗೆ ಅಧ್ಯಕ್ಷ ಮಾಡೋದು ಬೇಡ. ಮಾಡಬೇಕಾದ್ರೆ ಈಗಾಗಲೇ ಮುಸ್ಲಿಮಿಗೆ ಅಜಮಿಗೆ ಮಾಡಿರಲ್ಲಿ, ಈಗೇನಪ್ಪ ಅಂದ್ರೆ ಮತ್ತೆ ಮಾಡಬೇಕಾದ್ರೆ ನಮ್ಗೆ ವಿಠಲ್ ಅಂತ ಅವ್ರಿಗೆ ಗಡ ಇತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಬಹುಶಃ ಇವ್ರಿಗೆ ಮಾಡಿದ್ರೆ ಇದು ಅದನ್ನು ಹೇಳಿ ನಮ್ಮ ಬಗ್ಗೆ ಏನಪ್ಪ ಅಂದ್ರೆ ಇವ್ರ ಕರೆಗನ್ ಚಮಚಾರ ಹಂಗಾರ ನಮಗೆ ಹೇಳಿ ತಾವೇ ಒಂದು ವರ್ಷ ಅಧ್ಯಕ್ಷಗೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ಕೊಂಬಂದ್ರು. ಅದಕ್ಕೆ ಇವ್ರಿಗೂ ಸ್ವಲ್ಪ ನಾರಾಜಿಸ್ತು. ಹೀಗಾಗಿ ಮುಂದೆ ಆವಾಗ ರಾಜಕೀಯ ಬೆಳವಣಿಗೆನೂ ಬೇರೆ ಬೇರೆ ಆಗೋದು. ಅದಾದ ನಂತರ ಜನತಾದಳವರು ಕೂಡ ನಮಗೆ ಕರೀಲಿಕ್ಕತ್ತಿತ್ತು. ಹೀಗಾಗಿ ಅಂದ್ರೆ ಜನತಾದಳ ಬಂದೆವು. ಬಂದ ಬಳಕ ನಮಗೆ MLC ಅದು ಮೇನ್ ಆಗಿ ಅವ್ರು MLC ಆಗಲಿಕ್ಕೆ ಕಾರಣೀಭೂತರ ಯಾರಪ್ಪ ಅಂತಂದ್ರೆ ನೋಡ್ರ BSP ಬಹುಜನ ಸಮಾಜದೊಳಗೆ ಏನು ಇಡೀ ಅವ್ರ ಕಮ್ಯುನಿಟಿ ಅವ್ರ ಬ್ಯಾಕ್ ಬೋನ್ ಆಗಿ ನಿಂತಲ್ಲ ಎಂಟು ಕ್ಷೇತ್ರದೊಳಗೆ ಅವ್ರಿಗೇನು ಎಲ್ಲಿ ಹೋದಾಗ ಅಲ್ಲಿ ಜನ ಹೋದ್ರ ಅವಾಗ ನಿಜವಾಗಿ ಯಾರು ವಿಠಲ್ ಹೇರೋರು ಅಂತಕ್ಕಂಥ ಪ್ರಾರಂಭ ಆಯ್ತು. ಅವಾಗ ಹೇಳ್ತಿದ್ರು, ಹಾಗೆ ನಿಮ್ಮಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತೀರಿ, ಹಾಗೆ ನಾವು ಅಂಬಿಗರ್ ಚೌಡನ ಜಯಂತಿ ಎಲ್ಲ ಕಡೆ ಮಾಡಬೇಕಂದಾಗ ಬಹುಶಃ ನಮ್ಮ ಮಲ್ಲಿಕಾರ್ಜುನ ಮುಕ್ಕ ಅವರು ಮತ್ತು ಇನ್ನೊಬ್ಬ ನಮ್ಮ ಮುಕ್ಕ ಅವರು ಇದ್ದೀರಲ್ರಿ, ನಾಗಣ್ಣ ಮುಕ್ಕ ಅವರು, ಇವರೆಲ್ಲ ಕುಣ್ಕೊಂಡು ಭಾಷಣ ಮಾಡೋ ಕೈ ಮಾಡಿ ಭಾಷಣ ಮಾಡೋದು ಒಂದು ಟೀಮೇ ಭಾರಿ ಆಗಿತ್ತು. ಅವಾಗೆಲ್ಲ ಅಬ್ಜಾಪುರದಾಗ ಕೂಡ ಒಂದು ಒಳ್ಳೆ ಟೀಮ್ ಇತ್ತು. ಬಹುಶಃ ಆ ಟೀಮು ಅಧಿಕಾರ ಬಂದಾಗ ಅಸಮಾಧಾನ, ಅಸಂತೋಷ ಇವೆಲ್ಲ ಆಗೇ ಆಗಿರ್ತವೆ. ಬಹುಶಃ ಏನಪ್ಪ ಅಂದ್ರೆ ಇದು ಇದಕ್ಕಿಲ್ಲ. ಹೀಗಾಗಿ ದೂರದವ್ರು ಆದರು ಅದು MLC ಆಗ್ಬೇಕು. ಹಾಗೆ ಒಂದು ತಮಗೇನು ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕಾಗಿತ್ತು, ಇನ್ನೂ ಇರಬೇಕಾಗಿತ್ತು. ಪ್ರಾಮಾಣಿಕವಾದಂಥ ಕೆಲಸ ಅವ್ರು ಇದ್ದಾಗ ಮಾಡಿದ್ರು. ಒಟ್ಟಾರೆನ ಹೇಳೋದೇನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಫಲದಿಂದಾಗಿ ನಾವೆಲ್ಲರೂ ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ಜನ ಹೇಳುವಂಥ ಸಂದರ್ಭದಲ್ಲಿ ಇದ್ದ ವಿಷಯವನ್ನು ಇದ್ದಂಗೆ ಹೇಳಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳ್ತಕ್ಕಂಥದ್ದು ಭಾಳ ಬಂದಿದೆ. ಆದ್ದರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಜನ ಏನು ಹೇಳ್ತಾರೆ, ಹಿಂದೂ ಕೋಡ್ ಬಿಲ್ಗೆ ಮಾತ್ರ ಅವರು ನಿಧನ ಕೊಟ್ಟರು ಅಂತ ಹೇಳ್ತಾರೆ. ಬಹುಶಃ ಅದಕ್ಕೆ ಕೊಟ್ಟಿರಲಿಲ್ಲ ಅವರು. ಅದ್ರ ಜೊತೆಗೆ ಹಿಂದುಳಿದ ವರ್ಗದವರಿಗೂ ಕೂಡ ಮೀಸಲಾತಿ ಕೊಡ್ರಿ ಅಂತಕ್ಕಂಥ ಇತ್ತು. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋವಾಗ ಮೀಸಲಾತಿ ಕೊಡ್ರಿ ಅಂತಂದಾಗ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಏನಾದ್ರು ಯಾರಿಗೆ ಮೀಸಲಾತಿ ಕೊಡ್ಬೇಕು, ಸುಳ್ಳು ಕಾಸ್ಟ್ ಅಂದ್ರೆ ಯಾರು ಊರು ಹೊರಗಿದ್ದವರು ಅಂತ ಹೇಳಿದರು. ಮತ್ತು ಅದಾದ ಕೊಟ್ಟಿದ್ರು ಅವರು 18% ಮೀಸಲಾತಿ, STಗೆ 3, SCಗೆ 15. ಅವರಂದ ಬಳಿಕ ಇನ್ನೂ ಕೆಲವು ಜನ ಜಾತಿಯಲ್ಲಿ ಹೇಳಿಕೊಳ್ಳಕ್ಕೆ ನಾಚಿಕೆ ಪಡ್ತಕ್ಕಂಥ ಸಮುದಾಯಗಳದಾರ, ಅವ್ರದ್ದೇ ಆದಂಥ ಉದ್ಯೋಗ ಇಲ್ಲದಂಥವ್ರು ಅದರ, ಅವರಿಗೆ ಕೂಡ ನಿಕೃಷ್ಟವಾದಂಥ ಬದುಕದ, ಅವರು ಕೂಡ ಹಿಂದುಳಿದವರು. ಅವ್ರು ಯಾರಪ್ಪ ಹಿಂದುಳಿದವರು ಅಂತ ಹೇಳಿದ್ರು. ಅವ್ರಿಗೆ ಹಿಂತಿಂತವ್ರು ಹೇಳಿದಾಗ ಅವಾಗ ಹೇಳಿದ್ರು, ಗಾಂಧೀಜಿಗೆಲ್ಲ ಕರೆದು ಹೇಳಿದಾಗ ಅವರೆಲ್ಲ ಅಂದರು, ನೋಡ್ರಿ ನಿಮ್ಮ ಸಂಘಟ ನೀವು ಗಾಂಧಿ ಸಂಘಟ ಹೋದ್ರಿ ಅಂದ್ರೆ ನೀವು ಮೇಲ್ಜಾತಿಯವ್ರ ಸಂಘಟ ಇರ್ತಿದ್ರಿ, ಅಂಬೇಡ್ಕರ್ ಸಂಘಟ ಹೋದ್ರಂದ್ರೆ ಹಂಗೆ ಕೆಳಜಾತಿಯಾಗಿ ಇರ್ತೀರಿ, ನೀವು ಕೆಳಜಾತಿಯಾಗಿ ಇರ್ಬೇಕತ್ತೀರ ಮೇಲ್ಜಾತಿಗೆ ಇರ್ತೀರಿ ಅಂತಕ್ಕಂಥ ಮಾತು ಭಾವನಾತ್ಮಕ ಹೇಳಿದಾಗ
ಸಹಜವಾಗಿ ನಾವು ಈ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ಇದ್ದಾಗ ಏನು ಮಾಡ್ತೀವಿ, ನಮ್ಗಿಂತ ಮ್ಯಾಲೆ ಯಾರ ಅದು ನೋಡಂಗಿಲ್ಲ, ನಮ್ಗಿಂತ ತೆಳಗೆ ಹೋಗ್ಬಿರೋ ಅದಕ್ಕೆ ತಪ್ಪಿಸ್ಬಿಡ್ತೀವಿ. ಮ್ಯಾಲ ಲಿಂಗಾಯತ ಮ್ಯಾಲ ಬ್ರಾಹ್ಮಣಗಿಂತ ತೆಳಗ ಲಿಂಗಾಯತರಲ್ಲ, ಲಿಂಗಾಯತರ ಮ್ಯಾಲ ತೆಳಗ ಕುರುಬರು ಕಬಲಿಗರ್ಗಿಂತ ಕೆಳಗೆ ಯಾರ, ಹೊರೆಯವರು ಒಡ್ಡಕ್ಕಿಂತ ಕೆಳಗೆ ಯಾರ, ಹೊಲೆಯಾರಗಿಂತ ಕೆಳಗೆ ಯಾರ, ಮಾದರ ನಮ್ಗೆ ತೆಳಗ ನಾವು ಖುಷಿ ಪಡೋದು. ನನಗಿಂತ ತೆಳಗ ಹೊಲೆಯವರು ಮಾದರ ಅಂತೇಳಿ ಕಬಲಿಗರು ಖುಷಿ ಪಡೋರು. ಈ ರೀತಿ ಶ್ರೇಣಿಕತೆ ವ್ಯವಸ್ಥೆ ಇರೋದ್ರಿಂದ ಇವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಗೆ ಯಾರು ಮಾಡಲಿಲ್ಲ. ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, 341 ಆರ್ಟಿಕಲ್ದಾಗ ಏನಪ್ಪ ಅಂದ್ರೆ ಹಿಂದುಳಿದ ವರ್ಗ ಆಯೋಗ ಮಾಡಿ ಅವ್ರಿಗೆ ಮೀಸಲು ಕೊಡ್ರಿ ಅಂತಕ್ಕಂಥ ಮಾತು ಹೇಳಿದ್ರು. ಅದಕ್ಕಾಗಿಯೇ ಅವರು ನೇರವಾಗಿ ಬಂದಿದ್ದಾರೆ. ಬಹುಶಃ ಈ ವಿಷಯಗಳನ್ನು ಹೆಚ್ಚು ಪ್ರಚಾರ ಮಾಡಿದ್ರೆ ಮುಂದಿನ ದಿನ ಹಿಂದುಳಿದ ವರ್ಗ ಇದಕ್ಕೆ ರಿವೋಲ್ಟ್ ಆಗಬಹುದು ಅಂತಕ್ಕಂಥ ಕಾರಣಕ್ಕಾಗಿ ಅದು ಮಾಡಿದ್ರು. ಮತ್ತೂ ಕೂಡ ಮಂಡಳ ಆಯೋಗ ಅವಾಗ ಕಾಲೇಕರ ಆಯೋಗ ಮಾಡಿದರು ನೆಹರು ಇದ್ದಾಗ, ಅದು ಅಂಮಲಬಜಾವಣೆ ಮಾಡಲಿಲ್ಲ. ನಂತರ ಏನಪ್ಪಂತಾರೆ VP ಸಿಂಗ್ ಬಂದಾಗ ಮಂಡಳ ಕಮಿಷನ್ ಲಾಗು ಬಂತು. ಮಂಡಳ ಕಮಿಷನ್ ಆದಾಗ ಏನಿತ್ತು ಅಂದ್ರೆ ಹಿಂದುಳಿದವರಿಗೂ ಕೂಡ 27% ಕೊಡ್ರಿ ಅಂತೇಳಿ ಮಾಡಿದರು. ಅದಕ್ಕೆ ಯಾರು ಇದಕ್ಕೆ ಪ್ರಯತ್ನ ಪಟ್ಟರು, ಎಲ್ಲಿ BSP ಕಾಶಿರಾಮ್ ಮತ್ತು ಮಾಯಾವತಿ ಸ್ಟ್ರಾಂಗ್ ಆಗಿದ್ದಿದ್ರಲ್ಲ, UP ಜನ ಅಲ್ಲೇ 80 ಕ್ಷೇತ್ರಗಳಿಗೆ ಸ್ಪರ್ಧಾ ಮಾಡಿ 18 ಗೆದ್ದು ಬಂದಿದ್ದು. ಅದಕ್ಕೆ ಅವ್ರಿಗೆ VP ಸಿಂಗ್ ಆಯಿತು, ಇಲ್ಲಿಲ್ಲ ನಾವು ಮಾಡಲೇಬೇಕಾಗ್ತದ, ಮಂಡಳ ಕಮಿಷನ್ ಲಾಗು ಕೊರೋನಾ ಆಯಿತು, ಕುರ್ಚಿ ಹಟಾವು ಅಂತ ಹೇಳಿ ಅವರು ಮಾಡಿದ್ರು. ಅವಾಗ ಬಂದು ನಾವು ಗುಲ್ಬರ್ದಾಗ ಮಂಡಳ ಕಮಿಷನ್ ಪರವಾಗಿ ಇಲ್ಲಿ ಹೋರಾಟ ಮಾಡಿದೆವು DSS ಕಡೆಯಿಂದ. ನಮಗೆ ವಿರೋಧ ಮಾಡಿದವ್ರು ಯಾರು, ನಮ್ಮ ಕಲ್ಲಿ ಹೊಡೆದವ್ರು ಯಾರು, ಶರಣಪ್ಪ ತಳವಾರ, ನಮ್ಮ ಚಿಮ್ಕೋಡ ಬೀದರ ಚಿಮ್ಕೋಡ, ಇವರು ಅಮೃತ ಚಿಮ್ಕೋಡ, ಇವರಿಗೆ ಅವರಿಗೆಲ್ಲ ಏನು ಹೇಳ್ಯಾರ, ಅವರೆಲ್ಲ RS ಕೇಳ್ರವರೆಲ್ಲ ಎಲ್ಲ ಅವ್ರಿಗೇನು ಹೇಳ್ರ, ನೋಡ್ರಿ ಈಗಾಗಲೇ ರಿಸರ್ವೇಷನ್ ಅಂತ ಇನ್ನೂ ಹೆಚ್ಚಿಗೆ ರಿಸರ್ವೇಷನ್ ಕೇಳಿದ್ರೆ ಮಕ್ಕಳು 18% ಆಲ್ರೆಡಿ 27% ಬೇಕೈತಿ ಇವ್ರಿಗೆ. ತಪ್ಪದ ಇಲ್ರಿ, ಹೋದ್ರಿ ತಪ್ಪದ ರೀ, ಹೊಡ್ರಿ ಕಲ್ಲ ಹೊಡೆಯ ಹೋಗ್ತಲ್ಲ. ಸ್ವತಃ ಇವರೇ ಅಂದ್ರೆ ತಿಳುವಳಿಕೆ ಅಂತ ಜನ ಇರೋದ್ರಿಂದ ಈ ರೀತಿ ಆಗ್ಯದ. ಆ ಕಾರಣಕ್ಕಾಗಿ ನಿಜವಾಗಿ ರಿಸರ್ವೇಷನ್ ಅಂದ್ರೆ ಏನು ಅನ್ನೋದು ಇವತ್ತು ರಿಸರ್ವೇಷನ್ ಎಲ್ಲರಿಗದ. ಇವತ್ತು ನಾವು ಹೋರಾಟ ಮಾಡಿರ್ತೀವಿ, ST ಮಾಡಿರ್ತೇಳಿ 20-30 ವರ್ಷ ಆಯಿತು. ಇವತ್ತು ಅದರ ಜೀವನ ಹೋಯ್ತು ನಮ್ಮದು ವಿಠಲ್ ನೆಹರೂರ್ದು. ಆದರೆ ಇವತ್ತು ಯಾವುದೇ ಹೋರಾಟ ಮಾಡಲಿಲ್ಲ, ಯಾವುದೋ ಒಂದು ಅರ್ಜಿ ಕೊಟ್ಟಿಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಅದ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರು ಬರ್ತಾರೆ, A, B, C ಏನು ಪ್ರವರ್ಗವಲ್ಲ, ಅವೆಲ್ಲ ಲಿಂಗಾದ್ರು ಬರ್ತಾರೆ, ಗಾಣಿಗಾರ ಬರ್ತಾರೆ, ಮಾಲಗಾರ ಬರ್ತಾರೆ, ಹಟಗಾರ ಬರ್ತಾರೆ, ವಿಷಾಡರ್ಸ ಇದೆಲ್ಲ ಬರ್ತಾರೆ. ಆದ್ರೆ ಉಳಿದಿರಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ. ಎಲ್ಲೋ ಒಂದಿಟ್ಟು ಕಮಿಟಿಗಾರರು ಬರ್ಬೋದು, ಬಿಟ್ಟರು ಬ್ರಾಹ್ಮಣರು ಬಿಟ್ಟರು ಯಾರು ಇಲ್ಲ. ಅವ್ರಿಗೆ 10%, ಅವ್ರ ಸಂಖ್ಯೆ ಇರೋದು 3%. ಇದು ಯಾರು ಕೇಳಿದ್ರ, ಯಾರು ಕೇಳ, ಎಲ್ಲಿ ಅವರು ಅರ್ಜಿ ಕೊಟ್ರ, ಇಲ್ಲಿ ಹೋರಾಟ ಮಾಡಿದ್ರ, ಏನೂ ಮಾಡಿಲ್ಲ. ಆದರೂ ಕೂಡ ಇವತ್ತು ಅವ್ರಿಗೆ ಸಿಗ್ತಕ್ಕಂಥದ್ದು ಯಾಕೆ ಆಗಿರ್ತದೆ ಅಂದ್ರೆ ಇದೇ ನಮ್ಮಲ್ಲಿ ಒಳಗೆ ಹೋಗ್ತಕ್ಕಂಥದ್ದು. ಇವತ್ತು ಹೇಳೋರಲ್ಲ, ತಳವಾರ ಸಾಹೇಬ್ರು ಹೇಳಿದ್ರು, ಅನಿಲ್ ಸಾಹೇಬ್ ಕಾಷ್ಟ ಮತ್ತು ಹುಡುಗರು ಶೂದ್ರ ಯಾರಾದರೂ ಯಾಕಾದರೂ ಅಂತಕ್ಕಂಥ ಮತ್ತು ಭಾಳ ಒಂದು ವಿಶೇಷವಾಗಿ ಮಾತಾಡೋಣ. ಅವ್ರದ್ದೇನಪ್ಪ ಅಂತಂದ್ರೆ ಇದು ಮೊದಲನೇದಾಗಿ ವಿಶ್ವ ಗುರು, ಜಗತ್ತಿನ ಗುರು ಯಾರಿದ್ರೆ ಗೌತಮ್ ಬುದ್ಧ. ಆ ಗೌತಮ್ ಬುದ್ಧ ಮೇಲೆ ನಮ್ಮ ಧಾರ್ಮಿಕ ನಮ್ಮ ಅವರಸ ಗುರು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಜವಾಗ್ಲೂ ಗೌತಮ್ ಬುದ್ಧ ಸಾಕ್ಯ ವಂಶದವ, ಅವ್ರ ತಾಯಿ ಕೋಲಿ ವಂಶದಕ್ಕಿ. ನಿಜವಾದ ಕಡೆಲ್ಲ ಕೊಬ್ಬರಿಗೇರಿ ಗೌತಮ್ ಬುದ್ಧದ್ದು ಜಯಂತಿ ಮಾಡ್ತಾರೆ. ಇಲ್ಲಿ ಹೊಲೆಯರು ಮಾತ್ರ ಮಾಡ್ತಾರೆ, ಸನಿ ಬರಲ್ಲ, ಯಾಕಂದರೆ ಅವ್ರದ್ದೇ ಅಂತೇಳಿ. ನಿಜವಾಗ್ಲೂ ಕೂಡ ಇಲ್ಲಿ ಕರ್ನಾಟಕದೊಳಗೆ ಬುದ್ಧ ಬಸವ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಚಾಲು ಮಾಡ್ತು. ಇಲ್ಲಿ ಲಿಂಗಾಯತರು ಕೂಡ ಬಸವಣ್ಣ ಜಯಂತಿ, ಬಸವಣ್ಣ ಕಲ್ಯಾಣದ ಬಸವಣ್ಣ ಗೊತ್ತಿದ್ರು. ಯಾವಾಗಲೂ ಬಸವ ಜಯಂತಿ ಒಳಗೆ ಎತ್ತಿಗೆ ಪೂಜೆ ಮಾಡ್ತಿದ್ರು. ನಾವು ಮಾಡ್ತಾರೆ ಬಸವ ಜಯಂತಿ ಎತ್ತಿಗೆ ದೂರ ಹಾಕ್ತಿದ್ರು. ನಿಜವಾಗಿ ಯಾರು ಓದ್ತಾರ, ಯಾರು ಸ್ಟಡಿ ಮಾಡ್ತಾರ, ಯಾರು ನಿಜವಾಗಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ತಾರ, ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯತೆ ಇರ್ತದೆ. ಮಾತನ್ನ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಜ್ಯೋತಿಬರಾವ್ ಫುಲೆ, ಮಹಾತ್ಮ ಜ್ಯೋತಿರಾವ್ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲ ಮಾಡಿರ್ತಕ್ಕಂಥ ಕೆಲಸ ಅವ್ರು ತಮ್ಮ ಸ್ವಂತಕ್ಕಾಗಿ ಮಾಡಿದ್ದಾರೆ. ಇವತ್ತು ಹೂವಾರ ಸೂತ್ರ ಅಂತ ತಳವಾರು ಹೇಳಿದ್ರು, ವಿಕಾಸ್ ಹೇಳಿದ್ರಲ್ಲ, ಅದು ಪೂರ್ತಿ 100% ನಾನು ಹೇಳಲಿಲ್ಲ. ಅವರು ಯಾಕಂತಂದ್ರೆ ಹೂವಾರ ಸೂತ್ರ ಅಂತಂದ್ರೆ ಅವ್ರು ಯಾಕೆ ಸೂತ್ರರಾದರು, ಇವರೆಲ್ಲರೂ ಏನಪ್ಪ 4 ವರ್ಣ ಇದ್ದಾರಲ್ಲ, 4 ವರ್ಣ ಯಾರಂದ್ರೆ ಕೂಲಿ, ಶಾಕ್ಯ ಮತ್ತು ಛತ್ರಿ ಅಂತಕ್ಕಂಥ ಇನ್ನೊಂದು ಅವ, ಇವರೆಲ್ಲರೂ ಮೂಲ ಬುಡಕಟ್ಟರೆ ಇದ್ದರು. ಅವಾಗ ಉತ್ತಂಗ ಸಿಗದ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇವ್ರೇನು ಸನಾತನ ಅಂತಾರಲ್ಲ, ಹಿಂದೂ ಧರ್ಮ
ಇವ್ರು ಏನಪ್ಪ ಅಂದ್ರೆ ಆಕಳ ಕೊಯ್ದು ಆಕಳ ಏನಪ್ಪ ಅಂದ್ರೆ ಯಜ್ಞ ಮಾಡ್ತಕ್ಕಂಥದ್ದು, ಪಶು ಯಜ್ಞ ಮಾಡ್ತಕ್ಕಂಥದ್ದು ಬ್ರಾಹ್ಮಣರ ಕಲ್ಚರ್ ಇತ್ತು. ಅದನ್ನು ಗೌತಮ ಬುದ್ಧ ಅವಾಗ ಜಸ್ಟ್ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಬೇಸಾಯ ಪ್ರಾರಂಭವಾಗಿತ್ತು. ಬೇಸಾಯಕ್ಕೆ ಕಂಬಿ ಉಳಿದಿತ್ತು, ಎತ್ತುಗಳು ದನಗಳು ಎಲ್ಲ ಬಂದು ಕಳೆದ ಹಾಗಲ್ಲ. ಅವನ ಪ್ರಾಣಿ ಹಿಂಸೆ ಮಾಡಬೇಡ ಅಂತ ಹೇಳ್ದ. ಅವರು ಕುಡಿಯೋದು, ರಣಬಾಜಿ ಮಾಡೋದು, ದನಗಳು ಕೊಯ್ಯೋದು ಎಲ್ಲ ಮಾಡೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಗೌತಮ ಬುದ್ಧ ಏನಂದ್ರೆ ಎಲ್ಲಿನೂ ಕೂಡ ದೇವರ ದೇನರ ಕಾಲ್ಪನಿಕವಾಗಿ ಹೇಳಿರ್ತಕ್ಕಂಥದ್ದಲ್ಲ, ಅವರು ನಿಜವಾಗಿ ಅಲ್ಲಿ ಏನು ಹಿಡಿದಿತ್ತು ಅದನ್ನೇ ಹೇಳಿದಾರೆ. ಪಶು ಹತ್ಯೆ ಮಾಡಬೇಡ್ರಿ, ಯಾಕಂದ್ರೆ ಅವ್ರು ನಿಮ್ಗೆ ಒಕ್ಕಲ್ತನ ಬೇಕಾಗಿರ್ತವ, ನಿಮ್ಗೆ ಹಾಲು ಹೈನಿಗೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ನಿರ್ವಹಣೆ ಮಾಡಿದ್ರು. ಸುಳ್ಳು ಹೇಳಬೇಡ್ರಿ, ಅಂದ್ರೆ ಸುಳ್ಳು ಮೋಸಗಳು ಮಾಡಬೇಡ್ರಿ, ಇನ್ನೊಬ್ರು ಏನು ಬೇಕು ದೋಷ ಮಾಡ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆ ಕಾರಣಕ್ಕಾಗಿಯೇ ಅವತ್ತ ಏನು ಅಶೋಕ ಸಾಮ್ರಾಟರನ್ನ ಮರಿ ಮೊಮ್ಮಗ ಭರತ ಮೌರ್ಯ ಅಂತಕ್ಕಂಥ ಭರತ ಮೌರ್ಯ ಅವತ್ತಿನ ರಾಜ ಇದ್ದ. ಕುಶಮುತ್ರ ಶುಂಗ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ತನ್ನ ಮಗಳಿಗೆ ಆಮೇಲೆ ರಾಜಾಗ ಕೊಟ್ಟು ಅಮಾಲ್ಪ ದಂಡನಾಯಕ ಆಗಿ ಅವನಿಗೆ ಕೊಲೆ ಮಾಡಿ ಅವತ್ತೇನಪ್ಪ ಎಲ್ಲರಿಗೂ ಏನಪ್ಪ ಬೌದ್ಧ ಭಿಕ್ಷುಗಳಿಗೆ ಯಾರು ಬೌದ್ಧ ಭಿಕ್ಷು ಕೊಲೆ ಮಾಡ್ತಾನ ಅವ್ರಿಗೆ 100 ನಾಣ್ಯಗಳು ಕೊಡ್ತಿದ್ದರು. ಈ ರೀತಿಯಾಗಿ ಬೌದ್ಧ ಧರ್ಮವನ್ನು ನಿರ್ನಾಮ ಮಾಡಿ ಅವ್ರಿಗೇನಪ್ಪ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದರೆ ನಾವೆಲ್ಲ ಏನು ಗೊತ್ತದ. ಇವತ್ತು ಲೈಟ್ ಅದ ಹೇಳಿ ಬೆಳಕನ್ನು ಕಾಣ್ತದೆ, ಜ್ಞಾನದ ಸಂಕೇತನೇ ಇವತ್ತು ಬೆಳಕನ್ನು ಕೇಳ್ತಾರೆ. ಇವತ್ತು ಎಲ್ಲಿ ಬೇಕಾದ್ರೆ ಅಂತಂದ್ರೆ ದೀಪ ಹಚ್ಚಿದ್ರೆ ಯಾಕತ್ತಾರ, ನಮ್ಮಲ್ಲಿ ದೀಪ ಹಚ್ಚತಕ್ಕಂಥ ಕಡ್ಡಿ ಇದ್ದಾಗ ಮತ್ತು ಕಡ್ಡಿ ಕೆರೆದ ಎಡ್ಡದ ಮದ್ದನ್ನು ಇರಬೇಕು, ಅದರ ಏನಪ್ಪ ಅಂದ್ರೆ ಕಡ್ಡಿದಾಗ ಏನಪ್ಪ ಅಂದ್ರೆ ತಾಕತ್ತು ಇರಬೇಕು, ಅವಾಗ ಕೊಲ್ಲಿಕ್ಕೆ ಸಾಧ್ಯ ಅದ. ಆ ಕಾರಣಕ್ಕಾಗಿ ಇವತ್ತು ನಾವು ಏನು ಜಾಗರ ಇರ್ತಕ್ಕಂಥ ಇವತ್ತು ನೌಕರದಾರ ಇದ್ದೀರಿ, ನಿವೃತ್ತ ನೌಕರದಾರ ಇದ್ದೀರಿ, ಇವತ್ತು ಸಮಾಜದಾಗ ಪ್ರಮುಖ ಆಗಿರ್ತಕ್ಕಂಥ ಇದ್ದೀರಿ, ಅನುಕೂಲ ಆಗ್ತಿದ್ದೀರಿ. ಇವತ್ತು ಯಾರ್ಯಾರಿಗೆ ಅನಾನುಕೂಲ ಇಲ್ಲ ಅಂಥವ್ರು ಏನಪ್ಪ ಅಂದ್ರೆ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ರ ಭಾಳ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಮಾಡಿದ್ರಿ. ಅದು ವಿಶೇಷವಾದಂಥ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದು ಹೇಳ್ದಂಗೆ ಇವತ್ತು ಕೆಲವೊಂದು ನಮ್ಮೂರನ್ನು ಕೂಡ ಗುತ್ತ ಹಿಡಿದ್ರಿಗೆ ಹೋಗ್ಬೋದು, ಆ ಗುತ್ತ ಹಿಡಿದ ಆಲಾರ್ದಂಗೆ ಇವತ್ತು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನು ಹಂಚಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇರೆ ಏನೂ ಹೇಳಿಲ್ಲ, ಬೇರೆ ಮಾಡಿಲ್ಲ. ಯಾವ ಮನು ಕೆಲವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮೀಸಲಾತಿ ಇತ್ತಲ್ಲ, ಕೆಲವರೇ ಓದಬೇಕು, ಕೆಲವರು ಶಸ್ತ್ರ ಹಿಡಿಬೇಕು, ಕೆಲವರು ವ್ಯಾಪಾರ ಮಾಡಬೇಕು, ಕೆಲವರು ಸೇವೆ ಮಾಡಬೇಕು ಅಂತಕ್ಕಂಥದ್ದು ಮನುಸ್ಮೃತಿಯೊಳಗಿತ್ತು. ಬಾಬಾ ಸಾಹೇಬರು ಅದನ್ನು ಉಲ್ಟಾ ಹೇಳಿದ್ರು ಅಷ್ಟೇ. ಶ್ರೇಣೀಕೃತ ವ್ಯವಸ್ಥೆ ಇರಬಾರ್ದು, ಯಾರಿಗೆ ಅರ್ಹತೆ ಇದೆ, ಅರ್ಹತೆಯ ಆಧಾರದ ಮೇಲೆ, ಯೋಗ್ಯತೆ ಆಧಾರದ ಮೇಲೆ ಅವ್ರಿಗೆ ಕಸಗಳು ಸಿಗಬೇಕು ಮತ್ತು ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ಸಂವಿಧಾನವನ್ನು ಬರ್ತಿದ್ದಾರೆ. ಆ ಸಂವಿಧಾನ ಇವತ್ತು ಯಾಕೆ ಎಲ್ಲರೂ ವಿವರಣೆ ಮಾಡ್ತಿದ್ದಾರೆ, ಯಾಕೆ ನಾವು ಬಂದಿದ್ದೇ ಸಂವಿಧಾನ ವಿರೋಧಕ್ಕಾಗಿ ಯಾಕೆ ಹೇಳ್ತಿದ್ದಾರೆ. ಇವತ್ತು ಬಹಳ ಜನ ಮಹಿಳೆಯರಿಗೆ, ಇವತ್ತು ಪ್ರೊಫೆಸರ್ಗಳು ಇದ್ದ ಮಹಿಳೆಯರಿಗೂ ಕೂಡ ಗೊತ್ತಿಲ್ಲ ಬಾಬಾ ಸಾಹೇಬ್ ಏನು ಮಾಡ್ಯಾರ ಅಂತದ್ದು. ಇವತ್ತು ಚಿಮ್ಮಲಿಗೆ ಸರಸ್ವತಿ ಚಿಮ್ಮಲಿಗೆ ಅಂತ ಹೇಳೋ ಮೇಡಮ್ ಇದ್ರು, ಇವತ್ತು ಪಾಪ ಇದ್ರು ಅಂದ್ರೆ ಇಲ್ಲ ಅಂತ ತಿಳ್ಕೊಬೇಡ್ರಿ, ಬಟ್ ಇಲ್ಲಿ ಗುಲ್ಬರ್ದಾಗೆಲ್ಲ ಅವರು ಬಿಜಾಪುರದಾರ. ಇದೇ ರೀತಿ ಅಂಬೇಡ್ಕರ್ ವಿಚಾರಸಂಖ್ಯೆ ನಾವು ಕಲಿಸಿದ್ದೀವಿ. ಇಷ್ಟೆಲ್ಲ ಹೇಳ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮಹಿಳೆಯರಿಗೆ ಏನು ಮಾಡಿದ್ದಾರೆ ಹೇಳ್ರಿ ಅಂತ ಕೂತರು. ನಾವೊಂದು ಮಹಿಳೆಯರು ನೀವು ಸರಿಯಾಗಿ ಹೋದ್ರಿ, ಮಹಿಳೆಯರಿಗಾಗಿನೇ ಇವತ್ತು ಪಾರ್ಲಿಮೆಂಟ್ ಬಿಟ್ಟು ಬಂದಾರ ಅಂತಕ್ಕಂಥವ್ರು ಗೊತ್ತಿರೋದು ಇಲ್ಲ. ಅಧಿಕಾರ ಕೆಲವರ ಬಲ್ಲೇ ಇತ್ತು, ಶಿಕ್ಷಣನೇ ಇವರಿಗಿರಲಿಲ್ಲ, ಅಧಿಕಾರನೇ ಇರಲಿಲ್ಲ. ಅದನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಯಾರು ಮಾಡಿದಾರೆ? ಮನದೊಳಗೆ ನಿಂತು ಹೆಣ್ಮಕ್ಳ ಶಿಕ್ಷೆ ಕಲಿಬಾರ್ದು, ಶೂದ್ರ ಮಾಡಬಾರ್ದು, ಆಸ್ತಿ ಮಾಡಬಾರ್ದು ಅಂತಕ್ಕಂಥದ್ದು ವಿರುದ್ಧ ಮಾಡಿದಾರಲ್ಲ. ಇದಕ್ಕೆ ತೆನೆ ಏನದ ಸಂವಿಧಾನದಾಗ ಬರ್ತಾರೆ, ನೀವು ನೋಡಿಲ್ಲ ಅಂತಂದಾಗ ಹೌದು ಭಾರಿ ತಂದು. ಆದ್ದರಿಂದ ಇವತ್ತು ಅತ್ಯಂತ ಹೆಚ್ಚು ಗೌರವಪೂರ್ಣವಾಗಿ ಮಹಿಳೆಯರು ಭಾಳ ಗೌರವ ಕೊಡಬೇಕಾಗಿರ್ತಕ್ಕಂಥ ಯಾವ ದೇವರಿಗೆಲ್ಲ ಯಾವ ಜನರಿಗೆಲ್ಲ ಅದು ಪರಪೂಜೆ ಬೋಧಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂತಂದರೆ ಇವತ್ತು ಅಲ್ಲಿಂದ ಕಾಲಾನುಕಾಲದಿಂದ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಸ್ತ್ರೀಯನ್ನು ಸಮಾನತೆಯಾಗಿ ಕಂಡಿರ್ತಕ್ಕಂಥವ ಬುದ್ಧ. ಅದಾದ ನಂತರ 12ನೇ ಶತಮಾನದಲ್ಲಿ ಅನುಭವ ಮಟ್ಟದಲ್ಲಿ ಅವರಿಗೇನು ಕೂಡ ವಚನ ಬರೀಲಿಕ್ಕೆ ಮತ್ತು ವಚನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಸವಣ್ಣ. ಅದಾದ ನಂತರ ಸಂವಿಧಾನದೊಳಗೆ ಎಲ್ಲರಿಗೂ ಸಮಾನವಾದ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಪರಪೂಜೆ ಬೋಧಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆ ಮೇಲೆ ಇವತ್ತು ವಿಠ್ಠಲ ಹೇರೂರು ತಮ್ಮ ಹೋರಾಟವನ್ನು ಮಾಡಿದರು. ಆ ಹೋರಾಟ ಮಾಡೋದ್ರ ಮೂಲಕನೇ ಇವತ್ತು ಅನೇಕ ಜನರು ಇವತ್ತು ಹಳ್ಳಿ ಒಳಗೆ ಅವ್ರ ಫೋಟೋಗಳು ಇವತ್ತು ನೋಡ್ತಾ ಇದ್ದೀವಿ. ಬಹುಶಃ ಅವರು ಬರೀ ಹೋರಾಟದ ಬಗ್ಗೆ ಹೇಳ್ತಾರಂದ್ರೆ ಅವ್ರು ಏನು ಪ್ರಾಮಾಣಿಕವಾದಂಥ ತಮ್ಮ ಜನಾಂಗಕ್ಕೆ ಎಷ್ಟಿದು ಮಾಡಬೇಕಂತಿದ್ರಲ್ಲ, ಬಹುಶಃ ಅದು ಆಗಬೇಕು. ಅದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅದಕ್ಕೂ ಕೂಡ ಎಲ್ಲರೂ ದೃಢ ಮನಸ್ಸಿನಿಂದ ಸಿದ್ಧರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಇನ್ನೂ ಹೇಳೋ ಭಾಳ ಇದ್ದರೂ ಕೂಡ ಇನ್ನೂ ಮಾತಾಡೋರು ಭಾಳ ಜನ ಡಾಕ್ಟರ್ ಇದ್ದಾರೆ, ಅವರಿದ್ದಾರೆ. ಮತ್ತು ಸಹಜವಾಗಿ ನಮ್ಮ ಸತೀಶ್ ಅವರು ಮತ್ತು ಎಲ್ಲ ತರವರು ಕೂಡ ಇಲ್ಲ ಬರೀಬೇಕ್ರಿ ಹಿಂಗೆಲ್ಲ ಅದ ಅಂತಂದರು. ಅದ ಬರೋಣ ಸರ್ ಅವರ ನಮ್ಮ
ಹೋರಾಟದ ಒಡನಾಡಿಗಳೇ ಆಗಿದ್ದರು. ನಮ್ಮ ಬಗ್ಗೆ ಭಾಳ ಅಭಿಮಾನ ಮತ್ತು ಪ್ರೀತಿ ಇತ್ತು. ಆದರೆ ಬಹುಶಃ ಅದೇನು ಸಾಯ ವಯಸ್ಸಾಗಿರಲಿಲ್ಲ ಅವ್ರದನ್ನು. ಬಹುಶಃ ಇದೇ ರೀತಿಯಾಗಿ ಮುಂದೆ ಈ ಬೇರೆ ಬೇರೆ ಜನಗಳು ಕೂಡ ಅವ್ರ ಮಾತು ತಪ್ಪು ಹಾದಿಗೆ ಅವರಿಗೆ ತೊಗೊಂಡು ಒಯ್ದಕ್ಕಿಂದ್ರೆ ಅರ್ಧಕ್ಕೆ ಅವರಿಗೆ ನಮ್ಮನ್ನು ಅಗಲಿಸದಂಗೆ ಆಗಿದೆ. ಇವೆಲ್ಲದರ ಎಚ್ಚರದಿಂದ ನಾವು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಈ ಒಂದು ಟ್ರಸ್ಟ್ಲಿಂದ ಭಾಳ ಅರ್ಥಪೂರ್ಣವಾದಂಥ ಇವತ್ತು ಏನು 20 ವಿದ್ಯಾರ್ಥಿಗಳು ಇವತ್ತು ಅದ ಅಂದರು. ಮತ್ತು ಈಗಾಗಲೇ 6 ವರ್ಷದಲ್ಲಿ 140 ವಿದ್ಯಾರ್ಥಿಗಳನ್ನು ಇವತ್ತು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಇದು ಭಾಳ ಅಭಿಮಾನ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥ ವಿಷಯ ಇದೆ. ಇದನ್ನು ಹೆಚ್ಚು ಉತ್ತರೋತ್ತರವಾಗಿ ಈ ಟ್ರಸ್ಟ್ ಬೆಳೆಯಲಿ, ವಿದ್ಯಾರ್ಥಿ ಹಾಸ್ಟೆಲ್ ಇನ್ನೂ ಸುದೃಢವಾದಂಥ ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗಲಿ. ಯಾಕಂದರೆ ನಾನು ಮೊದಲೇ ವಿದ್ಯಾರ್ಥಿ ಆಗಿದ್ದಾಗೂ ಕೂಡ ಎಲ್ಲಿ ಇಟ್ಟಿನವರಾಗಲಿ, ಅಲಗೂರಾಗಲಿ, ಮುಕ್ಕವರಾಗಲಿ, ಯಾಕಂದರೆ ಜ್ಞಾನವಾಹಿನಿ ಅಂತ ಹೇಳಿತ್ತಲ್ಲ, ಅದರ ಮೊದಲೇ ಹಿಡಿದು ಬಹುಶಃ ಅವರಿಗೆ ಅಲ್ಲಿ ಬರ್ಕೊಡ್ತಿದ್ದಿಲ್ಲ. ನಮ್ಮ SS ಅಲಗೂರವರು ಮತ್ತು ಅಟ್ಟನವರು ನಾಟಕರು, ಬಸವನಪ್ಪ ನಾಟಕರು ಮತ್ತು ಶಿವಪುತ್ರಪ್ಪ ನಾಟಕರು ಅವರೇ 4 ಮಂದಿ ಇರ್ತಿದ್ರು. ಅಲ್ಲಿ ಕೆಲವರು ಯಾರು ಬಂದ್ರೆ ಬಿಜಾಪುರದ ವಿಚಾರ ಮಾಡಂತಾನ ನಮ್ಮ ಗುಡ್ಯಾಗ ಅವನಿಗೆ ಬರ್ಕೊಡ್ತಿದ್ದಿಲ್ಲ. ನಾವು ಆಟೋದಾಗ 600 ಮಂದಿ ಇದ್ದೀವಿ ಅವಾಗ ಅಪ್ಪ ಆಟೋದಾಗ. ನಾವು ಅಂದ್ರೆ ನಮ್ಮ ಸರ್ಗೆ ಹಿಂಗತ್ತಾರಲ್ಲ, ನಮಗೆ ಅವಾಗ ಇವೆಲ್ಲ ಇಟ್ಟು ನಮ್ಮದು ಸಣ್ಣ ಮನಸ್ಸು ಅವಾಗ ಇರಲಿಲ್ಲ ಬಹುಶಃ. ಯಾಕಂದ್ರೆ ಇದು ಯಾಕೆ ನನಗೆ ಈ ಹಾಸ್ಟೆಲ್ ಬಗ್ಗೆ ಇಟ್ಟು ಅಭಿಮಾನ, ನಾನು ಕೂಡ ಹಾಸ್ಟೆಲ್ದಾಗ ಬೆಳೆದವನು ಬಂದವನಿದ್ದೀನಿ. ಹಾಸ್ಟೆಲ್ದಾಗ PUCಲಿಂದ LLB ತನಕ ಹಾಸ್ಟೆಲ್ ಇದ್ದೀವಿ. ಬಹುಶಃ ಇಷ್ಟೊಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡದೊಳಗೆ ನೀವು ವಿದ್ಯಾರ್ಥಿ ಇರ್ತೀವಿ. ಅವಾಗ ನಮಗೆ ಶಿವರಾಮ್ ಅವರು ಜೋರಿ ಕಾಲೊಳಗೆ ಹಾಸ್ಟೆಲ್ ಇತ್ತು. ಬರೀ 22 ರೂಮ್ ಇದ್ದಾಗ 600 ವಿದ್ಯಾರ್ಥಿಗಳನ್ನ ಇದ್ದಿದ್ರು. ಹಾಗಿದ್ದಿರ್ಬೇಕು, ನೀವೇ ಕಲ್ಪನೆ ಮಾಡಿಕೊಂಡ್ರೆ ಒಂದೊಂದು ರೂಮ್ನಾಗ 20 ಮಂದಿ ಜನರಲ್ ಹೋಗಿ ಇದ್ದಂಗಿತ್ತು ನಮ್ದು ಹಾಸ್ಟೆಲ್. 20 ರೈಲ್ವೆ ಜನರಲ್ ಬಂದು ಹೋದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಭಾಳ ಮಂದಿ ಈಗ ಎಲ್ಲರೂ AC ದಾಗ ಮತ್ತು ಇದ್ರಾಗ A1ದಾಗ A2 ಹೋಗೋರಿದ್ದೀರಿ, ಅದ್ರಾಗ ವಿಶೇಷವಾಗಿ ವಿಮಾನ ಹೋಗೋರಿದ್ದೀರಿ. ಬಹುಶಃ ನಾನು ರೈಲ್ವೆ ಹೋಗಿ ಹೆಂಗಿತ್ತಲ್ಲ ಹಂಗೆ ನಮ್ಮ ಹಾಸ್ಟೆಲ್ ಇತ್ತು. ಆದ್ರೆ ಒಂದೇನಂತಂದ್ರೆ ಯೂನಿಟಿ ಇದ್ದಾಗ ಭಾಳ ಶಕ್ತಿ ಮತ್ತು ಸಾಮರ್ಥ್ಯ ಬರ್ತದೆ, ಯಾರಿಗೆ ಅಂಜೋದಿಲ್ಲ. ಹಾಸ್ಟೆಲ್ ಇರ್ತಕ್ಕಂಥವ್ರು ಮತ್ತು ಅನ್ಯೋನ್ಯವಾಗಿಯೂ ಬರ್ತದೆ. ನಮ್ಮವ್ರಪ್ಪ, ನಮ್ಮ ಒಂದೇ ಕುಟುಂಬದವರು, ನಮ್ಮ ಊರವರು, ನಮ್ಮ ಬಳಗ ಅಂತಕ್ಕಂಥ ಈ ಅಭಿಮಾನ ಬರ್ತದೆ. ಆ ರೀತಿ ಬೆಳೆದವ್ರು ಮಾತ್ರ ಎಲ್ಲ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆದಂಥ ಈ ಒಂದು ಕಾರಣಕ್ಕಾಗಿ ನನಗೆ ಭಾಳ ಅಭಿಮಾನ ಅನ್ನಿಸ್ತು. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಭಾಳ ಸವಿಸ್ತರವಾಗಿ ಪ್ರಸ್ತಾವ ಮಾತಾಡಿದ್ರು. ಇನ್ನೂ ನಮ್ಮ ಅಧ್ಯಕ್ಷರಾದಂಥ ಮುಖವರು ಅವರಂತೆ ಯಾವತ್ತೂ ಭಾಷಣ ಕೇಳ್ತಿದ್ವಿ. ಬಟ್ ಇವತ್ತು ವಿಶೇಷವಾದಂಥ ಹೇಳ್ತಾರೆ, ಒಟ್ಟಾರೆ ನಾವು ಹಿಂದುಳಿದವ್ರು, ಶೋಷತೆಗೆ ಒಳಗಾಗಿರ್ತಂಥವ್ರು, ತುರ್ತಕ್ಕೆ ಒಳಗಾದ ಜನ ಎಲ್ಲರೂ ಒಂದಾಗಿ ಮೇಲುಜಾತಿಯವ್ರು ಏನು ಮಾಡ್ತಾರೆ ಅಂದ್ರೆ ಅವಾಗ ಇವ್ರು ಹೇಳ್ತಾರೆ ಕಾಶಿರಾಮ್, ನಾವು ಗಿಡ ಏರ್ತಾ ಇದ್ದಾಗ ಮ್ಯಾಲೆ ಕೆಳಗೆ ಹೊಳಿತಿರ್ತಾವೆ ನಾವು, ಮತ್ತು ಕೆಳಗಳು ಮತ್ತು ಕೆಳಗಿನ ಮ್ಯಾಲೆ ಮತ್ತೆ ಹೋಗ್ಬೇಕು. ಇದು ಭಾಳ ಅವ್ರು ಮ್ಯಾಲೆ ಕೂತಿರು 4 ಮಂದಿ ಇದ್ದಿರ್ತಾರೆ, ನಾವು 100 ಮಂದಿ ಇದ್ದಿರ್ತೇವೆ. ಅವನಿಗೆ ಏರ್ ಕೊಡಲ್ಲ ಇವನಿಗೆ ಅವ ಏರ್ ಕೊಡಲ್ಲ. ಆದ್ರೂ ಕೂಡ ಯಾರೋ ಒಬ್ಬರಿಗೂ ಏರ್ದಿರೋದು ನಾವು ಅದೊಂದು ಅಸಮಾಧಾನ. ಆದರೂ ಕೂಡ ಅಸಮಾಧಾನ ಇದ್ದಂಗೆ ಇರಲಿ. ಆದರೂ ಕೂಡ ಇದ್ದ ಸ್ಥಿತಿಯೊಳಗೆ ನಾವು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಬ್ಯಾಕ್ ಟು ದ ಸೊಸೈಟಿಯನ್ನು ಮಾಡ್ತಿದ್ರಲ್ಲ, ಪ್ರಾಮಾಣಿಕವಾದಂಥ ಕೆಲಸ. ಇದು ಭಾಳ ಮೆಚ್ಚುಕುವಂಥ ಕೆಲಸ. ಯಾವುದೇ ಸರ್ಕಾರ ಸವಲತ್ತು ಇಲ್ಲದ್ರೆ ಇಲ್ಲಿ 6 ವರ್ಷ ನಡೀತಿಲ್ಲ ಅಂದರೆ ಇದು ಸಾಮಾನ್ಯ ಮಾತಂತಲ್ಲ. ನಿಮ್ಮ ತ್ಯಾಗ, ನಿಮ್ಮದಲ್ಲಿರ್ತಕ್ಕಂಥ ದೃಢ ಮನಸ್ಸು, ಅದು ಭಾಳ ಅತ್ಯಂತ ಅಭಿಮಾನ ಪಡ್ತಕ್ಕಂಥ ಕೆಲಸ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಬುದ್ಧ ಬಸವ ಅಂಬೇಡ್ಕರ್ ಪ್ರೇರಣೆ ಆಗಲಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮಾತು ಮುಗಿಸಿ